ಕೀರ್ತನೆಗಳು 125ನೇ ಅಧ್ಯಾಯ 1ನೆಯ ವಾಕ್ಯ. ಯೆಹೋವನಲ್ಲಿ ಭರವಸೆ ವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಈ ವಾಕ್ಯದಲ್ಲಿ ಕರ್ತನ ಮೇಲೆ ಭರವಸೆ ಇಡುವುದರ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ನಾವು ಎರಡು ವಿಧವಾದಂಥ ಜನರನ್ನು ನೋಡಬಹುದು. ಒಂದು, ದೇವರ ಮೇಲೆ ಭರವಸೆಯೇ ಇರುವುದಿಲ್ಲ, ನಂಬಿಕೆ ಇರುವುದಿಲ್ಲ, ದೇವರನ್ನು ಆಶ್ರಯಿಸಿಕೊಳ್ಳುವುದೇ ಇಲ್ಲ. ತಮ್ಮ ಬಲ, ತಮ್ಮ ಜ್ಞಾನ, ತಮಗಿರುವಂಥ ಆಸ್ತಿ, ಐಶ್ವರ್ಯ, ಹಣ, ಜನಬಲ ಇವುಗಳನ್ನೇ ಆಧಾರ ಮಾಡಿಕೊಂಡು ಜೀವಿಸುವಂಥವರು. ಹಾಗೆ ಇನ್ನೊಂದು ಕಡೆ ಕರ್ತನನ್ನು ನಂಬುತ್ತಾರೆ, ಪ್ರಾರ್ಥಿಸುತ್ತಾರೆ, ವಾಕ್ಯಗಳನ್ನು ಓದುತ್ತಾರೆ, ಕೂಟಗಳಲ್ಲಿ ಭಾಗವಹಿಸುತ್ತಾರೆ, ತಪ್ಪದೆ ಆರಾಧನೆ ಮಾಡುತ್ತಾರೆ, ಎಲ್ಲವೂ ಕೂಡ ಇರುತ್ತದೆ. ಆದರೆ ಭರವಸೆಯಾದರೂ ಪುನಃ ಈ ಲೋಕದವರ ಹಾಗೆ ಹಣದ ಮೇಲೆ, ಪದವಿಯ ಮೇಲೆ, ಐಶ್ವರ್ಯದ ಮೇಲೆ, ಜನಬಲದ ಮೇಲೆ, ಈ ರೀತಿಯ ಕಾರ್ಯಗಳ ಮೇಲೆಯೇ ಅವರ ಭರವಸೆಯನ್ನು ಇಟ್ಟು ನಾವು ಪ್ರಾರ್ಥಿಸುತ್ತಿರುವುದರಿಂದ ದೇವರು ಕಾರ್ಯಗಳನ್ನು ಸಫಲ ಮಾಡಬೇಕು, ನಾವು ಆರಾಧಿಸುತ್ತಾ ಇರುವುದರಿಂದ ದೇವರು ಕಾರ್ಯಗಳನ್ನು ಸಫಲ ಮಾಡಬೇಕು, ನಾವು ಕಾಣಿಕೆ ಕೊಡುವುದರಿಂದ, ಸೇವೆ ಮಾಡುವುದರಿಂದ ದೇವರು ಕಾರ್ಯಗಳನ್ನು ಸಫಲ ಮಾಡಬೇಕೆಂಬುದಾಗಿ ನಿರೀಕ್ಷಿಸುತ್ತಾರೆ, ಎದುರು ನೋಡುತ್ತಾರೆ. ಆದರೆ ಅವರ ಭರವಸೆ ಪೂರ್ತಿಯಾಗಿ ಕರ್ತನ ಮೇಲೆ ಇಲ್ಲದೆ ಇರುವುದರಿಂದ ಅವರ ಜೀವಿತಗಳು ಕದಲುವುದಕ್ಕೂ, ಕೆಲವೊಂದು ವಿಷಯಗಳಲ್ಲಿ ನಷ್ಟ ನಾಶನಗಳನ್ನು ಅನುಭವಿಸುವುದಕ್ಕೂ ಕಾರಣವಾಗಿ ಬಿಡುತ್ತದೆ. ಕರ್ತನ ಮೇಲೆ ಭರವಸೆವಿಡುವುದು ಅನ್ನುವಾಗ ಪೂರ್ತಿಯಾಗಿ ಆತನನ್ನೇ ಆಶ್ರಯಿಸಿಕೊಳ್ಳುವುದು, ಪೂರ್ತಿಯಾಗಿ ಆತನ ಮೇಲೆಯೇ ನಂಬಿಕೆಯನ್ನು, ಆಧಾರವನ್ನು ಇಡುವಂಥದ್ದು. ಅರ್ಧಂಬರ್ಧವಾಗಿ ಇಡುವಂಥದ್ದು ದೇವರಿಗೆ ಅಗೌರವವನ್ನು ಸೂಚಿಸುವಂಥದ್ದಾಗಿದೆ. ನಮಗೆ ಏನಿದ್ದರೂ ಇಲ್ಲದೆ ಇದ್ದರೂ, ನಾವು ಯಾರಾಗಿದ್ದರೂ, ಎಲ್ಲಿಯೇ ಇದ್ದರೂ, ಯಾವ ಸ್ಥಿತಿಯಲ್ಲಿರುವವರಾಗಿದ್ದರೂ ಕೂಡ ನಮ್ಮ ಭರವಸೆಗೆ ಆಧಾರವು ಕರ್ತನು ಮಾತ್ರವೇ ಆಗಿರುವಾಗಲೇ ನಾವು ಕದಲದಂತೆ ಚೀಯೋನ್ ಪರ್ವತದ ಹಾಗೆ ಸ್ಥಿರವಾಗಿ ನಿಲ್ಲಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಯೋಚಿಸಿ ನೋಡಿ. ಕೆಲವೊಂದು ಕಾರ್ಯಗಳಲ್ಲಿ ನೀವು ಕದಲುತ್ತಾ ಇರುವುದಕ್ಕೆ ಕಾರಣ, ಕೆಲವೊಂದು ವಿಷಯಗಳಲ್ಲಿ ಸ್ಥಿರತೆ ಇಲ್ಲದೆ ಎಡವುತ್ತಾ ಇರುವುದಕ್ಕೆ ಕಾರಣ ಕರ್ತನ ಮೇಲೆ ಪೂರ ಭರವಸೆಯನ್ನು ಇಡದೆ ಜೀವಿಸುತ್ತಾ ಇರುವಂಥದ್ದು. ಆದ್ದರಿಂದ ಆ ಭರವಸೆ ಬೇರೆ ಯಾವ್ಯಾವ ವಿಷಯಗಳ ಮೇಲೆ ಹೋಗಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕರ್ತನ ಕಡೆಗೆ ತಿರುಗಿಸುವುದಾದರೆ, ಕರ್ತನನ್ನೇ ಆಶ್ರಯಿಸಿಕೊಂಡು, ದೇವರೇ ನಿಮ್ಮನ್ನ ಬಿಟ್ಟರೆ ನನ್ನ ಜೀವಿತದಲ್ಲಿ ಒಂದೇ ಒಂದು ಚಿಕ್ಕ ವಿಷಯವೂ ಕೂಡ ನೆರವೇರುವುದಿಲ್ಲ, ಎಲ್ಲದಕ್ಕೂ ನೀವೇ ಬೇಕು, ನೀವೇ ಮಾಡಬೇಕು, ನಿಮ್ಮೊಂದಿಗೆಯೇ ನಾನು ಎಲ್ಲವನ್ನ ನೆರವೇರಿಸುವಂಥದ್ದು ಎಂಬುದಾಗಿ ಆತನನ್ನು ಪೂರ್ಣವಾಗಿ ಆಶ್ರಯಿಸಿಕೊಂಡು ಆತನ ಮೇಲೆ ಭರವಸೆಯಿಂದ ಜೀವಿಸುವುದಾದರೆ ಸ್ಥಿರವಾಗಿ, ದೃಢವಾಗಿ ನೆಲೆಗೊಂಡಿರುವಂಥ ಜೀವಿತವನ್ನು ದೇವರು ಅನುಗ್ರಹಿಸುತ್ತಾರೆ. ಆತನ ಪ್ರಸನ್ನತೆಯಲ್ಲಿ, ಆತನ ಮಹಿಮೆಯಲ್ಲಿ, ಆತನ ಆಶೀರ್ವಾದಗಳಲ್ಲಿ ಸಂತೋಷ ಪಡಬಹುದೇ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಭರವಸೆಯಿಂದ, ದೃಢತೆಯಿಂದ, ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ಯೆಹೋವನ ಮೇಲೆ ಭರವಸೆವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆಂಬುದಾಗಿ ಹೇಳಿದಂತೆ ನಮ್ಮ ಜೀವಿತ ಕರ್ತನೆ ಅರ್ಧಂಬರ್ಧವಾಗಿ ಅಲ್ಲ, ಸ್ವಲ್ಪ ಮಾತ್ರ ಅಲ್ಲಪ್ಪ, ಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಟ್ಟಂಥ ಜೀವಿತವಾಗಿ ವಾಗಿರುವುದಕ್ಕೆ, ನಿನ್ನನ್ನೇ ಆಶ್ರಯಿಸಿಕೊಂಡು ಜೀವಿಸುವಂಥ ಜೀವಿತವಾಗಿರುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಕೊಡುತ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಳ್ವಿಕೆ ಮಾಡು. ನೀನೇ ಬಲವಾಗಿದ್ದು, ನೀನೇ ಕರ್ತನೆ ಆಧಾರವಾಗಿದ್ದು ಜೀವಿತಗಳನ್ನು ಮುನ್ನಡೆಸು, ತಡೆಗಳನ್ನು ನೀಗಿಸಿ ಸಕಲ ಕಾರ್ಯಗಳಲ್ಲಪ್ಪ ಮೇಲುಗಳನ್ನು, ಆಶೀರ್ವಾದಗಳನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಸಹಾಯಕ್ಕಾಗಿ ಸ್ತೋತ್ರ, ಕೃಪೆಗಳನ್ನು ಅನುಗ್ರಹಿಸು, ವಿಶೇಷವಾಗಿ ಆಶೀರ್ವದಿಸಿ ಮಾನಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.